ರಾಜ್ಯದಲ್ಲಿ ಇನ್ನೂ ನಿಲ್ತಾ ಇಲ್ಲ ಪಡಿತರ ಕಳ್ಳ ಸಾಗಣೆ. ಬಳ್ಳಾರಿಯಲ್ಲಿ ಪಡಿತರ ಅಕ್ಕಿಯ ಅಕ್ರಮ ಸಾಗಣೆಯ ಅಡ್ಡೆ ಮೇಲೆ ದಾಳಿ ಮಾಡಲಾಗಿದೆ. 523 ಚೀಲ ಪಡಿತರ ಅಕ್ಕಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಬಳ್ಳಾರಿ ಸಹಾಯಕ ಆಯುಕ್ತ ರಾಜೇಶ್ ನೇತೃತ್ವದಲ್ಲಿ ದಾಳಿ ಮಾಡಿದರು. SLN ಮಾಲ್ ಸಮೀಪದ ಪುಲ್ಲಯ್ಯ ಕಾಂಪೌಂಡ್ ಮೇಲೆ ದಾಳಿ ಮಾಡಿರೋದು. ಇದು ರಾತ್ರಿ 2 ಗಂಟೆಗೆ ಅಕ್ರಮ ಸಾಗಾಣಿಕೆ ವೇಳೆ ಅಧಿಕಾರಿಗಳು ರೇಡ್ ಮಾಡಿರೋದು. ವಿಚಾರಣೆಯಲ್ಲಿ ಗುಜರಾತ್ಗೆ ಅಕ್ಕಿ ಸಾಗಿಸ್ತಾ ಇದ್ದಿದ್ದು ಬಯಲಾಗಿದೆ. 1 ಲಾರಿ 2 ಪಿಕಪ್ ವಾಹನಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಳ್ಳಾರಿಗೆ ಓರ್ವ, ಗುಜರಾತ್ ಮೂಲದ 2 ಚಾಲಕರನ್ನ ಬಂಧಿಸಲಾಗಿದೆ. ಬಳ್ಳಾರಿ ಮೂಲದ ಶ್ರೀಧರ್ ಎಂಬ ವ್ಯಕ್ತಿಯಿಂದ ದಂಧೆ ಮಾಡಲಾಗ್ತಿತ್ತು ಅನ್ನೋದೊಂದು ಆರೋಪ ಕೇಳಿಬರ್ತಾ ಇರೋದು. ಬಳ್ಳಾರಿ APMC ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಒಂದು ರೈಟ್ ಅದು ಪುಲಿಯ ಕಾಂಪೌಂಡ್ ಗೇಟ್ ಇದೆಯಲ್ಲ ಸರ್, ನೋಡಿ ಆ ಗೇಟ್ ಸ್ವಲ್ಪ ತೆಲಂಗಾಣ ಒಂದು ರೈಟ್ ಸೈಡಿಗೆ ಒಂದು ಮುಗಿಸ್ಕೊಂಡು ಒಳ್ಳೆ ಅಡ್ಡ ಇದೆ ನೋಡಿ. ಅದು ಇನ್ನೊಂದು 5 ಜನ ಓಡ್ಬಿಟ್ರು. ಹೋಗ್ಲಿ ಪಾಪ, ನಮ್ಗೆ ಅವರೆಲ್ಲ ಅದೆಲ್ಲ ಮುಖ್ಯ. ನಮ್ಗೆ ಇಲ್ಲಿಗಲ್ ಇದು ಮಾಡೋದು ನಿಮ್ಗೆ ಗೊತ್ತಲ್ಲ, ಯಾವ ತೋರಕ್ಕೆ ಏನಂತ ಗೊತ್ತಿರುತ್ತೆ. ನೋಡಿ ಅದು ಯಾವ್ದು ಒಳ್ಳೆ ಸ್ಕೂಲ, ಯಾವ ಸ್ಕೂಲ ಹೋದ ಅವನು ಅದೆಲ್ಲಿಂದ ಬಂತು ಆ ಗಾಡಿ ಯಾರು ನಿಮ್ಗೆ ಗೊತ್ತು ಹೇಳ್ತಾ ಇಲ್ಲ. ಏನು ಡ್ರೈವರ್ ನಬೀಲ್ ರಸೂಲ್ ಗಾಡಿ ಓನರ್ ಯಾರು ನಿಮ್ದು? ಅನ್ನೋರು ಅಂತ ಈಗ ನೈಟ್ ಹೊಡಿ ಕಳ್ಸಿದಾರಾ? ಎಷ್ಟು ಕೂಲಿ ನಿಮ್ಗೆ? 400 ರೂಪಾಯಿ. ಗಾಡಿ ಸೀಸ್ ಆಯ್ತಲ್ಲ ಈಗ ಅಂಜಾಳಾಗಿ. ಅವ್ನು ಗುಜರಾತ್ ಅವ್ನು ಸತ್ತ ಇನ್ನು. हाँ अकबर गया था, तू भी गया, तुम्हारा गाड़ी भी गया. वो ट्रांसपोर्ट वाले को फोन लगा. वो कहाँ अक्सर कहाँ? अब तो सोने दो. कौन गाड़ी तुम्हारा? कल से तो सोएगा नहीं वो, है ना? अनवर भाषा. हाँ अनवर भाषा ಅದು ಅದು ಅವ್ರದೇನಾ? ಹಾಂ ಈ ನಂಬರ್ ಇದು 1682 ಅದು 1632 ಏನೋ ಇದೆ, 02 ಏನೋ ನಮ್ಗೆ ಅಷ್ಟು ಇಲ್ಲ, ಗೊತ್ತಿಲ್ಲ ಸರ್. ಅದು ಅವ್ರಿಗೂ ಆಯ್ತು. ಗಾಡಿ ಎಷ್ಟಿಲ್ಲ ಇದೆ, ಆ ಗಾಡಿ ಎಷ್ಟಿಲ್ಲ ಇದೆ. ಇದರಿಂದ ಹಿಂಗೆ ಅನ್ಲೋಡ್ ಮಾಡ್ತಾ ಇರ್ಬೇಕಾದ್ರೆ APMC ಪೊಲೀಸ್ ಸ್ಟೇಷನ್ನ ಯಾರು ಮಾತಾಡೋದು? ಏನು SHO ಇದ್ದೀರಾ? ನಾನು AC ಮಾತಾಡೋದು. ನಮಸ್ಕಾರ. ಇದು SLN ಮಾಲ್ ಗೊತ್ತಲ್ಲ? SLN ಮಾಲ್, SLN ಮಾಲ್ ಈ ಸಂಗಮ್ ಸರ್ಕಲ್ ಹತ್ರ ಗೇಟ್ ಒಳಗಡೆ ಇಲ್ಲಿಗೆ ರೇಷನ್ ಲೋಡ್ ಮಾಡಿ ದೊಡ್ಡ ಗಾಡಿ ಲೋಡ್ ಮಾಡಿದ್ದಾರೆ. ಹಾಂ ಈ ನಂಬರ್ ಫೋಟೋ ಹುಡುಕು. ಫೋಟೋ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಸಾಕಷ್ಟು ನಿಯಮಗಳಂತರಲಾಗಿದೆ, ಕಟ್ಟುನಿಟ್ಟು ಮಾಡಲಾಗಿದೆ. ಹಾಗಿದ್ರೂ ಈ ಪ್ರಮಾಣದಲ್ಲಿ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಅಂತಂದ್ರೆ ಹೇಗೆ ಗೊತ್ತಾಯ್ತು? ಏನೆಲ್ಲ ಸಿಕ್ಕಿದೆ ಈಗ? ಖಂಡಿತವಾಗ್ಲೂ ನೀತಿ ಸಾರ್ವಜನಿಕರ ಪಡಿತರ ಅಕ್ಕಿಯನ್ನ ಈ ರೀತಿಯಾಗಿ ಅಕ್ರಮ ಸಾಗಣೆ ಮಾಡ್ತಾ ಇರುವಂತದ್ದು ಕೂಡ ತಿಳಿದು ಬರುತ್ತೆ. ಅಧಿಕಾರಿ ಆದಂತ ಸಹಾಯಕ ಅಧಿಕಾರಿಯಾದ ರಾಜಶೇಖರ್ ಅವ್ರಿಗೆ ಗೊತ್ತಾಗ್ತಾ ಇದ್ದ ಹಂಗೆ ಏನ್ ಮಾಡ್ತಿರ್ತೀವಿ, ಒಂದಿಷ್ಟು ಅವರ ಸಿಬ್ಬಂದಿಗಳನ್ನ ಕರ್ಕೊಂಡು ಇವರನ್ನ ಆಪರೇಷನ್ ಮಾಡ್ಲೇಬೇಕು, ಎಷ್ಟು ಜನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವ್ರಿಗೆ ಮೊದಲೇ ಮಾಹಿತಿ ಇರುತ್ತೆ. ಈ ರೈಡ್ ಅನ್ನ ಆಗತ್ತೆ. ಬಳ್ಳಾರಿ ನಗರದಲ್ಲಿ ಇರುವಂತ SLM ಮಾಲ್ ಸಮೀಪದ ಪುಲ್ಲಯ್ಯ ಕಾಂಪೌಂಡ್ ಅಂತ ಏನಿದೆಯಲ್ಲ, ಆ ಕಾಂಪೌಂಡ್ ಒಳಭಾಗದಲ್ಲಿ ಕೂಡ ಒಂದು ಗೋಡಾನ್ ಇದೆ. ಆ ಗೋಡಾನ್ದಲ್ಲಿ ಇವರು ಆ ಪಡಿತರ ಅಕ್ಕಿಯನ್ನ ಮೊದಲಿಗೆ ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ಮನೆಗೆ ಹೋಗಿ ಮನೆಯಿಂದ ಅಕ್ಕಿ ಸಾಕವನ್ನ ಅಲ್ಲಿ ಸಂಗ್ರಹಣೆ ಮಾಡ್ತಾರೆ. ಸಂಗ್ರಹಣೆ ಮಾಡ್ಕೊಂಡು ರಿಟರ್ನ್ ಬಂದು ಅಲ್ಲಿ ಗೋಡಾನ್ನಲ್ಲಿ ಸ್ಟಾಕ್ ಮಾಡ್ಲಾಗತ್ತೆ. ಸ್ಟಾಕ್ ಮಾಡಿ ಒಂದು ದಿನವನ್ನು ನಿಗದಿ ಮಾಡ್ಕೊಂಡಿರ್ತಾರೆ. ನಿಗದಿ ಮಾಡ್ಕೊಂಡು ಆ ದಿನದಿಂದನೇ ಅವ್ರು ತೆಗೆದುಕೊಂಡು ಹೋಗುವಂತದ್ದು ಕೂಡ ದಿನಗಳಾಗಿರುತ್ತೆ. ಹೀಗಾಗಿ ರಾತ್ರಿ 2 ಗಂಟೆಗೆ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡು ಸಾಗಾಣಿಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಳ್ಳಾರಿ ಸಹಾಯಕ ಆಯುಕ್ತರಾದಂತ ರಾಜಶೇಖರ್ ಅವರಿಗೆ ಮಾಹಿತಿ ತಿಳಿದಂತ ಸಂದರ್ಭದಲ್ಲಿ ಹಿಡೀರ್ ಅಂತ ಹೇಳಿ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂತ ಕೆಲಸಕ್ಕೆ ಕೂಡ ಮುಂದಾಗ್ತಾರೆ. ರೆಡ್ ಹ್ಯಾಂಡ್ ಆಗಿ ಹೋದಂತಹ ಸಂದರ್ಭದಲ್ಲಿ 523 ಚೀಲ ಪಡಿತರ ಅಕ್ಕಿ ವಶಕ್ಕೆ ಸಿಕ್ಕಿರುವಂತದ್ದು ಕೂಡ ಇದೆ. ಜೊತೆಗೆ ಒಂದು ಗುಜರಾತಿನ ವಾಹನ ಕೂಡ ಅಲ್ಲಿ ಇತ್ತು. ಅಲ್ಲಿ ಮತ್ತು ಇವರು ಗುಜರಾತ್ಗೆ ಸಾಗಣೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಮಾಹಿತಿ ಲಭ್ಯವಾಗಿದೆ.
ಜೊತೆಗೆ ಗುಜರಾತ್ ಮೂಲದ ಇಬ್ರು ವಾಹನ ಚಾಲಕರನ್ನ ಬಂಧಿಸಲಾಗಿದೆ. ಬಳ್ಳಾರಿ ಮೂಲದ ಒಬ್ಬರನ್ನ ಚಾಲಕರನ್ನ ಬಂಧನ ಮಾಡಲಾಗಿದೆ ಅನ್ನೋದು ಕೂಡ ತಿಳಿದು ಬಂದಿದೆ. ಅದರಲ್ಲೂ ಹಮಾಲಿ ಕೆಲಸಗಳನ್ನ ಮಾಡ್ಲಿಕ್ಕೆ ಬಂದಂತ 5 ಜನರನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಕೆಲವೊಂದು ಜನರು ಇವರು ಬರ್ತಾ ಇದ್ದ ಹಾಗೆಲೇ ಅಲ್ಲಿಂದ ಪರಾರೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ತಿಳಿಸಿರುವಂತದ್ದು ಕೂಡ ಇದೆ. ಈ ದಂಧೆಯನ್ನ ಬಳ್ಳಾರಿ ಮೂಲದ ಶ್ರೀಧರ್ ಅನ್ನುವಂತ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ಹಮಾಲಿ ಕೆಲಸಕ್ಕೆ ಯಾರು ಬಂದಿದ್ದು ಅವರೇ ಸಹಜವಾಗಿ ಆರೋಪವನ್ನ ಸಹ ಮಾಡಿದ್ದಾರೆ. ಈಗ ಶ್ರೀಧರ್ ಅನ್ನುವಂತ ವ್ಯಕ್ತಿ ಯಾರಿದಾರಲ್ಲ ಅವರ ಮೇಲೆ ಒಂದು APMC ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ. ಈ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಸರ್ಕಾರ ನಿಯಮಗಳನ್ನು ತಂದಿದೆ. ಯಾವುದೇ ರೀತಿಯಾಗಿ ಪಡಿತರ ಅಕ್ಕಿಯನ್ನ ಅಕ್ರಮ ಸಾಗಾಟ ಮಾಡಬಾರ್ದು, ಸಾಗಾಟ ಮಾಡೋರಿಗೆ ನಾವು ದಂಡ ಹಾಕ್ತೀವಿ, ಅವ್ರಿಗೆ ಹಿಡಿದ ವಾಹನಗಳನ್ನ ಯಾವುದೇ ರೀತಿಯಾಗಿ ವಾಪಸ್ ರಿಟರ್ನ್ ಬಿಡಬಾರ್ದು, ಅವ್ರ ಮೇಲೆ ಕಾನೂನು ಕ್ರಮ ಹಾಕ್ಬೇಕು ಅನ್ನುವಂತ ಸರ್ಕಾರ ಸಾಕಷ್ಟು ನಿಯಮವನ್ನು ತಂದಿದೆ. ಆದ್ರೆ ಈ ರೀತಿಯಾದಂತಹ ದಂಧೆಕೋರರು ನಿಂದಿರ್ತಾನೆ ಇಲ್ಲ. ದಂಧೆಕೋರರು ನಿರಂತರವಾಗಿ ಈ ರೀತಿ ಅಕ್ಕಿ ಸಾಗಾಟ ಮಾಡುವಂತದ್ದು ನಡೀತಾನೆ ಇದೆ. ಹೀಗಾಗಿ ಅಧಿಕಾರಿಗಳು ಚಾಣಾಕ್ಷತೆಯಿಂದ ಮತ್ತೆ 523 ಚೀಲ ಪಡಿತರ ಅಕ್ಕಿಯಂತೆ ಗೊತ್ತುಪಡಿಸಿಕೊಂಡಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದಾಗಿದೆ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗೆ.